ಆಗಿರ್ತಕ್ಕಂಥ ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವ್ರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ, ಅದೇ ರೀತಿ ನಮ್ಮ ನಗರಸಭೆಯ ಅಧ್ಯಕ್ಷರು ಸಹೋದರಿ ಶ್ರೀಮತಿ ಸುಧಾರಾಣಿ ಮುರುಗೇಶ್ ಸಂಗಮ್ ಇವ್ರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ, ಅದೇ ರೀತಿ ಮತ್ತೊಬ್ಬ ನಮ್ಮ ಹಿರಿಯ ತಾಯಿ ಸಮಾನರಾದಂಥ ನಮ್ಮ ಕಾಳಮ್ಮ ಜಕ್ಕ ಉಪಾಧ್ಯಕ್ಷರು ನಗರಸಭೆ ಇವ್ರಿಗೂ ಕೂಡ ಈ ಕಾರ್ಯಕ್ರಮ ಶರಣ ಬಸಪ್ಪ ಬೋವಿ, ಆನಂದ್ ಮಾವು, ಶರಣ ಬಸಪ್ಪ ಬೋವಿ, ಚಿದಾನಂದ್ ಮೈಲಿ, ನಾಗರಾಜ್ ನಗರಿ, ಆನಂದ್ ಕಾಶೆಟ್ಟಿ, ಮೇಘರಾಜ್ ನೀಲಿ, ಇಲ್ಲ, ದಯವಿಟ್ಟು ವೇದಿಕೆ ಬೇಕಿದೆ ಬಂದು ಕಾರ್ಡ್ಗಳನ್ನು ಈ ಒಂದು ಇಲ್ಕಾಲ್ ವತಿಯಿಂದ ಗೌರವ ಸತ್ಕಾರ ಆಕಾಶ್ ವಿಭಾಗಿ ಹಾಗೂ ಎಲ್ಲ ತಾಯಂದರಿಂದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಗೌರವ ಸತ್ಕಾರ. ಛಾಯಾ ಹಬ್ಬ, ಬಹುತೇಕ ಛಾಯಾ ಹಬ್ಬ ಛಾಯಾ ಇಲ್ಲಾರದೆ ಬಹುತೇಕ ಈ ಇತಿಹಾಸವನ್ನು ಇವತ್ತು ನೆನಪಿಡೋದಕ್ಕೆ ಯಾರ ಕಡೆಯೂ ಸಾಧ್ಯ ಇರಲಿಲ್ಲ ಅನ್ನೋ ಮಾತನ್ನು ನಾನು ಮಟ್ಟು ಬಂದಿದ್ದೆ. ಯಾಕಂದರೆ ನಾವು ಮಾಡಿರೋ ಕಾರ್ಯ ಅಷ್ಟೇ ನೆನಪಿಡ್ಬೋದು, ಅದಕ್ಕೆ ಒಂದು ಚಿತ್ರ ಅನ್ನೋದು ಇತ್ತು ಅಂದರೆ ಅದಕ್ಕೆ ಎಷ್ಟು ಒಂದು ಇವತ್ತು ಬೆಳಕನ್ನು ಚೆಲ್ಲತ್ತೆ ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ, ಅದು ಒಂದು ವಸ್ತು ಬಗ್ಗೆ ಆಗಲಿ. ಆ ಛಾಯಾಚಿತ್ರ ಅನ್ನೋದು ಇವತ್ತು ಬಹಳಷ್ಟು ಅವಶ್ಯಕತೆ ಇರುವಂತಹ ದಿನಗಳು ಇವತ್ತು ನಮಗೆ ಇದ್ದಾವೆ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಛಾಯಾ ಹಬ್ಬವನ್ನು ಕುಟುಂಬದ ಸಮೇತ ಎಲ್ಲ ಛಾಯಾಚಿತ್ರಗಾರಕರು ಇವತ್ತು ಕುಟುಂಬದ ಸಮೇತ ಆಚರಿಸ್ತಾ ಇದ್ದಾರೆ. ಅದಕ್ಕೆ ನಾನು 185ನೇ ವಿಶ್ವ ಛಾಯಾಚಿತ್ರಗಾರಕರ ದಿನಾಚರಣೆಯ ಶುಭಾಶಯಗಳನ್ನು ನಾನು ಬಹುತೇಕ ನಮ್ಮ ಇತಿಹಾಸ ಇವತ್ತು ಇಳಕಲ್ ನಗರದಲ್ಲಿ ಬಹುತೇಕ ಇತಿಹಾಸದಲ್ಲಿ ಛಾಯಾಚಿತ್ರವನ್ನು ತೆಗೆಯುವಂಥದ್ದು ಬಹಳಷ್ಟು ಕಡಿಮೆ ಇತ್ತು. ಇವತ್ತು ಪ್ರತಿಯೊಬ್ಬರ ಮೊಬೈಲಲ್ಲೂ ಕೂಡ ಇವತ್ತು ನಮ್ಮ ಕ್ಯಾಮ್ರಾಗಳಿದ್ದಾವೆ, ಪ್ರತಿಯೊಬ್ಬರ ಮೊಬೈಲಲ್ಲೂ ಕೂಡ. ಯಾಕಂದರೆ ಈ ಮೊಬೈಲ್ ಯಂತ್ರ ಕಡಿಮೆ ಬಂದ ತಕ್ಷಣ ನಿಮ್ಮ ಡಿಮಾಂಡ್ ಕಡಿಮೆ ಆಗೈತಿ, ಇಲ್ಲಾಂದ್ರೆ ನಿಮ್ಮ ಡಿಮಾಂಡ್ ಎಂದೆಂದೂ ಕಡಿಮೆ ಆಗೋದಿಲ್ಲ, ಈಗೂ ಕೂಡ ಆಗೋದಿಲ್ಲ, ಅದು ಮಾತು ಬೇರೆ. ಯಾಕಂದರೆ ಯಾವುದೇ ಒಂದು ಒಳ್ಳೆಯ ಕಾರ್ಯ ಇವತ್ತು ಒಂದು ಮನೆಯಲ್ಲಿ ಜರುಗಬೇಕು ಅಂದರೆ ನಮಗೆ ಛಾಯಾಚಿತ್ರಗಾರರು ಬಹಳ ಅವಶ್ಯಕತೆ. ಯಾಕಂದರೆ ತಮಗೆ ಇಲ್ಲಾಂದರೆ ನಾವು ಯಾವುದನ್ನು ಕೂಡ ಸೆರೆ ಹಿಡಿಯೋಕ್ಕೂ ಆಗೋದಿಲ್ಲ, ಅದನ್ನು ನಾವು ಬೆಳಕನ್ನು ಚೆಲ್ಲೋಕ್ಕಾಗೋದಿಲ್ಲ, ತೋರಿಸೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ, ಯಾಕಂದರೆ ತಮ್ಮ ಪರಿಸ್ಥಿತಿಯನ್ನು ನಾವು ಅವಲೋಕನೆ ಮಾಡಿದರೆ ಬಹಳ ಕಷ್ಟ ಜೀವಿಗಳು, ಶ್ರಮ ಜೀವಿಗಳು ಅಂದರೆ ಅದು ನಮ್ಮ ಛಾಯಾಚಿತ್ರಗಾರರು. ಸಮಯ ಇಲ್ಲಾಂದರೆ ಯಾವುದೂ ಕೂಡ ಫಲ ಸಿಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲರೂ ಬಹಳ ಚಾಚಿತಪ್ಪದೆ ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ನಮ್ಮ ವೃತ್ತಿಯನ್ನು ಇವತ್ತು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಭಗವಂತ ವಿಜಯ ಮಾಂತೇಶ ತಾವೆಲ್ಲರಿಗೂ ಸಕಲ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಇವತ್ತೇನು ನಮ್ಮ ಇಳಕಲ್ ಛಾಯಾಚಿತ್ರಗಾರಕರ
ಸಂಘದ ವತಿಯಿಂದ ಒಂದು ಮನವಿಯನ್ನು ನಾವು ನೀಡಿದ್ವಿ. ಬಹುತೇಕ ಇವತ್ತು ಬಹಳಷ್ಟು ಜನ ಬಡವರು ಇದ್ದಾರೆ, ನನಗೆ ಗೊತ್ತಿದೆ. ಯಾಕಂದರೆ ನನ್ನ ಒಡನಾಟ ನಿಮ್ಮ ಜೊತೆನೇ ಜಾಸ್ತಿ ಇರುತ್ತೆ. ಯಾಕಂದರೆ ಅತ್ಯಂತ ಅನೇಕ ಜನ ನನ್ನ ಸ್ನೇಹಿತರಿದ್ದಾರೆ. ಗುರು ಗಾಂಧಿಯರು ಇರ್ಬೋದು, ಅನೇಕ ಜನ ಭಾಳಷ್ಟು, ನಮ್ಮ ನಜೀರ್ ಇರ್ಬೋದು, ಮುಲ್ಲಾ, ಎಲ್ಲರೂ ಕೂಡ ಭಾಳಷ್ಟು ಆತ್ಮೀಯರು. ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ನಾನು ಮೊದಲು ಅಲ್ಲಿ ಕ್ಯಾಮ್ರಾ ಅವ್ರನ್ನ, ಟಿ ವಿ ಅವ್ರನ್ನ ನಾನೇ ಸ್ವತಃ ಇನ್ವೈಟ್ ಮಾಡ್ತಿದ್ದೆ. ಯಾಕಂದರೆ ನನಗೆ ಇರಬೇಕು, ಅವ್ರು ಇದ್ದಾಗಲೇ ನಾವು ಬೆಳಗ್ಗೆ ಚೆಲ್ಲಕ್ಕೆ ಸಾಧ್ಯ ಅನ್ನೋ ಒಂದು ಅರ್ಥದಿಂದ ತಮ್ಮನ್ನ ನಾವು ಹತ್ತದಿಂದ ಕಂಡದ್ದು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ತಮ್ಮ ಬೇಡಿಕೆಗಳಿಗೆ ಇವತ್ತಿದ್ದಾವೆ. ಬಹುತೇಕ ಭಾಳಷ್ಟು ಜನಕ್ಕೆ ಇಲ್ಲಿ ನಾಗರಾಜ್ ಇದ್ದಾರೆ, ನನಗೆ ಗೊತ್ತು. ಯಾವತ್ತೂ ಹೇಳ್ತಿರ್ತಾನೆ ಅವ್ರಿಗೆ ನನಗೆ ಒಂದು ಜಾಗನೇ ಇಲ್ರಿ ಮನೆ ಇಲ್ಲ ಅಂತೇಳಿ. ಭಾಳಷ್ಟು ಜನ ನನಗೆ ಆ ವಿಚಾರವನ್ನು ಈಗಾಗಲೇ ತಿಳಿಸಿದ್ದಾರೆ. ಇವತ್ತು ಎಷ್ಟು ಜನಕ್ಕೆ ಉಳಿತಾಯದಲ್ಲಿ ಇರುವಂಥ ಇರ್ಬೋದು ಮತ್ತು ಗ್ರಾಮೀಣ ಮಟ್ಟದಲ್ಲಿ ತಾವು ಕೂಡ ಕೆಲವಷ್ಟು ಜನ ಇದ್ದೀರಿ. ಎಲ್ಲಿ ತಮಗೆ ನಿವೇಶನ ಬೇಕು, ಮನೆ ಬೇಕು, ತಾವು ಒಂದು ಪಟ್ಟಿಯನ್ನು ಮಾಡಿಕೊಡ್ರಿ. ಎಲ್ಲರಿಗೂ ಕೂಡ ಒಂದು ವರ್ಷದಲ್ಲಿ ಮುಂದಿನ ವರ್ಷ ಈ ಛಾಯಾ ಹಬ್ಬ ಬರೋದ್ರೊಳಗೆ ನೀವು ಮನೆ ಕಟ್ಕೋಬೇಕು. ಆ ಕೆಲಸವನ್ನು ವಿಕಲ್ ನಗರದಲ್ಲಿ ಒಂದು ಭವನವನ್ನು ನಿರ್ಮಾಣ ಮಾಡಿಕೊಳ್ಳೋದು ಕೂಡ ಜಾಗೆಯನ್ನು ಕೊಡಿಸುವಂಥ ಕೆಲಸ ನಮ್ಮ ಅಧ್ಯಕ್ಷರಿಗೆ ಅಲ್ಲ. ಈ ಮುಂದಿನ ಸಮಯದಲ್ಲೇ ನೀವು ಒಂದು ಮನವಿಯನ್ನು ಕೊಡ್ರಿ. ನೀವು ಒಂದು ಜಾಗ ಅನ್ನು ಒಳ್ಳೆಯ ಕಡೆ ನೀವು ಎಲ್ಲಿ ನೋಡ್ತೀರಿ ಆ ಜಾಗೆಯನ್ನು ನಿಮ್ಮ ಸಂಘಕ್ಕೆ ನಾವು ಕೊಡುವಂಥ ಈಗಾಗಲೇ ನಮ್ಮ ನಗರಿಯವರು ಹೇಳಿದ ಹಾಗೆ ನಮ್ಮ ಸರ್ಕಾರ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕಾರ್ಮಿಕ ಇಲಾಖೆ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇವತ್ತು ಮಹತ್ತರವಾದ ಒಂದು ಕಾರ್ಯವನ್ನು ಮೊನ್ನೆ ಅಧಿವೇಶನದಲ್ಲಿ ಒಂದು ಮಸೂದೆಯನ್ನು ಪಾಸ್ ಮಾಡಿದರು. ಬಹುತೇಕ ಕಾರ್ಮಿಕ ಇಲಾಖೆಯಲ್ಲಿ ಬಹಳಷ್ಟು ಜನ ಇರಲಿಲ್ಲ. ಅದರಲ್ಲಿ ಕಲಾವಿದರಿರಲಿಲ್ಲ, ಸಂಗೀತಗಾರರಿರಲಿಲ್ಲ, ಛಾಯಾಗಾರರಿರಲಿಲ್ಲ, ಬಹಳಷ್ಟು ಜನಕ್ಕೆ ಅವಕಾಶವೇ ಇರಲಿಲ್ಲ. ಆ ಕಾರ್ಮಿಕ ಇಲಾಖೆಯಲ್ಲಿ ಈ ಶ್ರಮ ಅಂತೇಳಿ ಏನು ಇವತ್ತು ಒಂದು ಕಾರ್ಡನ್ನು ನಾವು ಕೊಡ್ತಾ ಇದ್ದೀವಿ. ಈ ಶ್ರಮ ಕಾರ್ಡನ್ನು ಅದು ಕಟ್ಟಡ ಕಾರ್ಮಿಕರಿರ್ಬೋದು, ಯಾವುದೇ ಒಂದು ಕಾರ್ಮಿಕರು, ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರಿಗೆ ಆ ಕಾರ್ಡನ್ನು ನಾವು ಇವತ್ತು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ಹೊಸ ಮಸೂದೆಯನ್ನು ತಂದು ಸದನದಲ್ಲಿ ಅವತ್ತು ಆ ಮಸೂದೆ ಬಿಲ್ ಪಾಸ್ ಆಗುವಾಗ ನಾನು ಕೂಡ ಸದನದಲ್ಲಿದ್ದೆ. ನಾನು ಮಾನ್ಯ ಸಚಿವರಿಗೆ ಹೇಳಿದೆ ಎದ್ದಿದ್ದು, ನೋಡ್ರಿ ಎಲ್ಲರಿಗೂ ತರ್ತಾ ಇದ್ರಿ, ಕಲಾವಿದರಿಗೆ ತರ್ತಾ ಇದ್ರಿ, ರಂಗಭೂಮಿ ಕಲಾವಿದರಿಗೆ, ಕಟ್ಟಡ ಕಾರ್ಮಿಕರಿಗೆ ಎಲ್ಲರಿಗೂ ಐತಿ. ನಮ್ಮ ಛಾಯಾಗಾರರು ಕೂಡ ಅವರು ಕೂಡ ಒಂದು ಕಾರ್ಮಿಕರಿದ್ದಾರೆ. ಈಗ ಅಸಂಘಟಿತ ಕಾರ್ಮಿಕರು ಬಹುತೇಕ ಅವ್ರಿಗೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅಂತಂದಾಗ ಮಾನ್ಯ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಈಗಾಗಲೇ ಆ ಮಸೂದೆಯನ್ನು ಪಾಸ್ ಮಾಡಿದ್ದಾರೆ. ಅದರಲ್ಲಿ ಕಲಾವಿದರಿರ್ಬೋದು, ಜಾನಪದ ಸಾಹಿತಿಗಳಿರ್ಬೋದು, ರಂಗಭೂಮಿ ಕಲಾವಿದರಿಗೂ ಕೂಡ ನಾನು ವಿಶೇಷವಾಗಿ ಒತ್ತು ಕೊಟ್ಟು ರಂಗಭೂಮಿ ಕಲಾವಿದರಿಗೆ ಕೊಡಲೇಬೇಕು, ಸೇರ್ಪಡೆ ಮಾಡಬೇಕು ಅಂದಾಗ ಇವತ್ತು ಆ ರಂಗಭೂಮಿ ಕಲಾವಿದರಿಗೆ ಸೇರಿಕೊಂಡು ತಮಗೂ ಕೂಡ ಇವತ್ತು ಈ ಶ್ರಮ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನು ಭಾಳ ಹೆಮ್ಮೆ ಇಷ್ಟಪಡ್ತೀನಿ. ಅದರ ಸದುಪಯೋಗ ತಾವು ಪಡ್ಕೋಬೇಕು. ಯಾಕಂದರೆ ಈ ಶ್ರಮದಲ್ಲಿ ಬಹಳಷ್ಟು ಸೌಕರ್ಯಗಳಿದ್ದಾವೆ. ಸರ್ಕಾರದ ಸವಲತ್ತು ತಮ್ಮ ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು ತಮ್ಮ ಆರೋಗ್ಯ ಸ್ಥಿತಿಗಿತಿ ಏನಾದರೂ ಹದಗೆಟ್ಟರೆ ಅಲ್ಲ, ಅಥವಾ ಅನಾಹುತಕ್ಕೆ ಯಾವುದಾದ್ರೂ ಅನಾಹುತವಾಗಿ ಯಾರಾದರೂ ದುರ್ಮರಣವನ್ನು ಹೊಂದಿದ್ರೆ ತಮ್ಮ ಮನೆಯಲ್ಲಿ ಏನೇ ಒಂದು ಘಟನೆ ನಡೆದರೂ ಕೂಡ ಆ ಈ ಶ್ರಮ ಕಾರ್ಡ್ ಒಂದು ಇದ್ದರೆ ಸಾಕು. ನಿಮಗೆ ನೇರವಾಗಿ ಸರ್ಕಾರ ಮಕ್ಕಳಿಗೆ ಪಠ್ಯ ಪುಸ್ತಕದಿಂದ ಹಿಡಿದು ತಮ್ಮ ಆರೋಗ್ಯಕ್ಕೆ ಎಷ್ಟೇ ಖರ್ಚಾದರೂ ಕೂಡ 5 ಲಕ್ಷ ರೂಪಾಯಿವರೆಗೂ ತಮ್ಮ ಏನೇ ಒಂದು ವೆಚ್ಚ, ಹಾಸ್ಪಿಟಲ್ ವೆಚ್ಚ ಬಂದರೆ ಅದಕ್ಕೆ ತುಂಬಕ್ಕೂ ಇವತ್ತು ಸರ್ಕಾರ ಫ್ರೀಯಾಗಿ ಇವರಿಗೆ ಆ ಅವಕಾಶ ಇದೆ. ಅವರಿಗೆ ಏನೇ ಒಂದು ಇದಾದರೂ ಕೂಡ ಫ್ರೀಯಾಗಿ ನಮಗೆ ಆ ಚಿಕಿತ್ಸೆಗೆ ದುಡ್ಡನ್ನು ಒದಗಿಸುವಂಥ ಕೆಲಸ ಇವತ್ತು ನೇರವಾಗಿ ಸರ್ಕಾರ ಮಾಡುತ್ತೆ. ಅದಕ್ಕೆ ತಾವು ಯಾರ್ಯಾರಿಗೆ ಇವತ್ತು ಈ ಶ್ರಮ ಕಾರ್ಡು ಯಾರ್ಯಾರು ಮಾಡಿಸಿಲ್ಲ ಆ ಕಾರ್ಡನ್ನು ನಾವು ಈಗಾಗಲೇ ಇಲಾಖೆ ಅಧಿಕಾರಿಗೆ ಸೂಚನೆ ಕೊಟ್ಟು ನಮ್ಮ ತಾಲೂಕು ಅಧಿಕಾರಿಗೆ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ತಾವು ಬರೀ ಹೆಸರನ್ನು ಕೊಟ್ಟು ಬರ್ರಿ ಸಾಕು. ಅವನ ತಕ್ಷಣವೇ ಯಾರ್ಯಾರಿಗಿಲ್ಲ ಎಲ್ಲರಿಗೂ ಕೂಡ ಕಾರ್ಡನ್ನು ಕೊಡಿಸುವಂಥ ಕೆಲಸ ಸಿಕ್ಕಿಲ್ಲ ಮಾಡ್ತೀವಿ.
ಈಗಾಗಲೇ ನೇಕಾರ ಬಂಧುಗಳಿಗೆ ಕೂಡ ನೇಕಾರ ಕಾರ್ಡನ್ನು ಕೊಟ್ವಿ ಮತ್ತು ಈ ಶ್ರಮದಲ್ಲಿ ನೇಕಾರ ಕೂಡ ಸೇರಿದ್ದಾರೆ, ಅವರು ಕೂಡ ಸೇರಿದ್ದಾರೆ. ಈ ಶ್ರಮದಲ್ಲಿ ಆ ನೇಕಾರ ಬಂಧುಗಳಿಗೆ ಕೂಡ ಆ ಕಾರ್ಡನ್ನು ಕೊಡಿಸುವಂಥ ವ್ಯವಸ್ಥೆ ಇವತ್ತು ಈಗಾಗಲೇ ಮಾಡಿದ್ದೀವಿ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ತಮ್ಮ ಏನೇ ಬೇಡಿಕೆ ಇರಲಿ ಅದಕ್ಕೆ ಖಂಡಿತವಾಗಿ ನಮ್ಮ ಕಾಳಹಸ್ತಿ ಮಠ ಅವರಿದ್ದಾರೆ, ತಾಲೂಕಾ ಅಧ್ಯಕ್ಷರು ಮತ್ತು ಇಲ್ಲಿ ನಮ್ಮ ನಗರಿ ಇದ್ದಾರೆ, ನಮ್ಮ ಗುರುಗಳಿದ್ದಾರೆ, ನಮ್ಮ ದೇವರಮಠ ಗುರುಗಳೇ ಇವತ್ತು ಅಧ್ಯಕ್ಷರಿದ್ದಾರೆ. ತಮ್ಮ ಏನೇ ಬೇಡಿಕೆ ಇದ್ದರೂ ಕೂಡ ನಾನು ಖಂಡಿತವಾಗಿ ನಿಮ್ಮ ಜೊತೆಗಿದ್ದು ನೆರವೇರಿಸಿಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅದಕ್ಕೆ ಆದಷ್ಟು ಶೀಘ್ರದಲ್ಲೇ ತಮ್ಮ ಮನವಿ ಪತ್ರವನ್ನು ಏನು ಯಾರ್ಯಾರಿಗೆ ಸೈಟ್ ಇಲ್ಲ, ಯಾರ್ಯಾರಿಗೆ ಮನೆ ಇಲ್ಲ, ತಾವು ಆದಷ್ಟು ಶೀಘ್ರವೇ ನಾನು ಯಾಕಂದ್ರೆ ಈಗಾಗಲೇ ನನ್ನ ಹತ್ರ ಮನೆ ಬಂದಾವೆ, ರೆಡಿ ಅದಾವೆ. ಅದಕ್ಕೆ ಈಗ ಕೊಟ್ಟರೆ ಒಂದು ವರ್ಷದಾಗ ನೀವು ಕಟ್ಕೊಳ್ಳೋಕೆ ಸದ್ಯ ದುಡ್ಡು ಕೊಡುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ನಾವು ನಮ್ಮ ಪಟ್ಟಿಯನ್ನು ಶೀಘ್ರವೇ ನಮ್ಗೆ ಕೊಡ್ರಿ ಮತ್ತು ಮುನ್ಸಿಪಾಲಿಟಿ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ತಾವು ಜಾಗೆಗಾಗಿ ಏನು ಕೇಳ್ತಾ ಇದ್ರಿ ಭವನ ಕಟ್ಟೋದಕ್ಕೆ ಅದಕ್ಕೂ ಕೂಡ ಒಂದು ಅರ್ಜಿಯನ್ನು ಕೊಡ್ರಿ ಅಂತ ನಾವು ಮಾತಾಡಿ ತಡವಾದ ಬುದ್ಧಿಗಳು ನಮಗಿಂತ ಒಂದು ತಾಸು ಮುಂಚೆ ಬಂದು ನಿಂತಾರೆ. ನಾವೊಂದು ಬೇರೆ ಕಾರ್ಯಕ್ರಮದಲ್ಲಿ ಸ್ವಲ್ಪ ತಡವಾಯಿತು, ಅದಕ್ಕೆ ತಮ್ಮ ಪೂಜೆಯಲ್ಲಿ ತಮ್ಮಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ತಾ ಮತ್ತೊಮ್ಮೆ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಷ್ಟೇ ಅಲ್ಲ ಉದ್ಘಾಟನೆ ಕೂಡ ಮಾಡಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಆ ವಿಜಯ ಮಾಂತೇಶ ಶ್ರೇಷ್ಠ ಮುಖ್ಯಮಂತ್ರಿಯವರು ತಮ್ಮ ಸದಾಕಾಲ ತಮ್ಮನ್ನ ಆಶೀರ್ವಾದ ಇರಲಿ ಅವರ ಮೇಲೆ ಎಲ್ಲರ ಮೇಲೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.